ನಾಗು ನಾಗು ಪ್ರೆಸಿಡೆಂಟ್ ಮಾಮ ನಿಂಗೆ ಕೆಲಸ ಕೊಟ್ರಂತೆ. ಓಹೋ ಇವಕ್ಕೆಲ್ಲ ನೀನೇ ಯಜಮಾನ ಅನ್ನು. ನಾಗು ಪಾಪಣ್ಣ ಇದಾನಲ್ಲ ಮಹಾಪಾಕಡ. ಲಾರಿ ಲಕ್ಕಪ್ಪನಂಗು ನಮ್ಮಪ್ಪ ಕಲ್ಲಯ್ಯನಂಗು ಪೆದ್ದ ಅಲ್ಲ. ಸರಿಯಾದ ಸಮಯ ನೋಡಿ ಅವನು ಚೆನ್ನಾಗಿ ಬುದ್ಧಿ ಕಲ್ಸು. ಬಡ್ಡಿ ಮಗನೇ ಗೋಬಾಯ್ ತಲೆ ರಸ್ತೆಯಲ್ಲಿ ಮೇಯಕ್ ಬಿಟ್ಬಿಡ ಹುಡುಗಿ ಜೊತೆ ತೆಗೆದಾಡ್ತಿದ್ಯಾ. ಸೂಟು ಗುಟ್ಟು ಹಾಕೊಂಡು ಕಾರ್ ಬಂದ ತಕ್ಷಣ ಬಾಯಿ ಬಂದಾಗ ಮಾತಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಟ್ರೈ ಟು ಲರ್ನ್ ಮ್ಯಾನೇಜ್ ಫಸ್ಟ್. ವಾಟ್ ಟ್ರೈ ಫಸ್ಟ್ ಲರ್ನ್ ಮ್ಯಾನರ್ಸ್? ವಂಡರ್ಫುಲ್. ಇದೇನು ಅಮೆರಿಕನ ಇಂಗ್ಲೆಂಡ್? ನಮ್ ಭಾಗಕ್ಕೆ ಸ್ವಿಟ್ಜರ್ಲೆಂಡ್. ಸೋತೆ ಸೋತೆ ಸೋತೆ. ನೀನು ಕಲೈನ್ ಮಗಳು ಮಂಗಳಲ್ಲ? ನೀನು ಅವನ ಮಗ ನರ್ಸಿಂಗ್ ಅಲ್ಲ? ಕರೆಕ್ಟ್. ಕವಾಯ್ ಮುಚ್ಚುವಾಯ್. ಮಂಗಳ ನಮ್ಮಪ್ಪ ನನಗೆ 10 ಕಾಗದ ಬರೆದ್ರು. ಮಂಗಳನ್ನ ಮದುವೆ ಮಾಡ್ಕೋ ಅಂತ. ನಾನು ಬೇಡ ಅಂತ ಟೆಲಿಗ್ರಾಮ್ ಕೊಟ್ಬಿಟ್ಟೆ. ಎಂಥ ದೊಡ್ಡ ನಷ್ಟ. ಆ ಖರ್ಚು 3 ರೂಪಾಯಿ ನಾನು ಕೊಟ್ಬಿಡ್ತೀನಿ. 3 ರೂಪಾಯಿ ಕೊಟ್ಟರೆ ಸಾಲದು, ನಿನ್ನೆ ನನಗೆ ಕೊಡ್ಬೇಕು. ಮಂಗಳ, ಐ ಲೈಕ್ ಯು, ಐ ಅಪ್ರಿಶಿಯೇಟ್ ಯು, ಐ ಲವ್ ಯು. ಹೊಡಿತೀನಿ ಬಾ ಮೂಗ. ಏನ್ ಪಾಪಣ್ಣ ಬರ್ತಾನೆ ಬರ್ತಾನೆ ಅಂತಂದಿ, ಎಷ್ಟೊತ್ತಾದ್ರೂ ನಿನ್ ಮಗ ಬರ್ಲೇ ಇಲ್ವೇ? ಎಷ್ಟಾದ್ರೂ ಪ್ರೆಸಿಡೆಂಟ್ ಮಗ ಅಲ್ವೇನೋ ಶಿವ. ದಾರಿಲಿ ಯಾವ ಸಂಘದವ್ರು ಅಡ್ಡ ಹಾಕಿದ್ರು, ಎಷ್ಟು ಮರ್ಯಾದೆ ಕೊಟ್ರು. ಅದು ಕಾರ್ ಬಂತು. ಲೇ ರಾಜ, ಹಿಡಿಗಾಯ ಹಾಕೋದಿಕ್ಕೆ ತೆಂಗಿನಕಾಯಿ ಕರ್ಕೊಡ್ತೇವೆ. ಸರಿ. ನಮಸ್ಕಾರ ನಮಸ್ಕಾರ. ಏನು ನರಸಿಂಗ ಇದೆಲ್ಲ? ಯಾರ ಮೇಲೋ? ರಸ್ತೆಯಲ್ಲಿ ಸುಂದರವಾದ ಹುಡುಗಿ, ತಾನೇ 16 ವರ್ಷ ತುಂಬಿತ್ತು. ದಂತದಲ್ಲಿ ಕೆತ್ತಿದ ಬೊಂಬೆ. ಅಷ್ಟೊಂದು ಸುಂದರಿಯಾದ ಹುಡುಗಿ ಯಾರಪ್ಪ ಇದ್ದಾರೆ ನಮ್ಮೂರಲ್ಲಿ? ಅದೇ ನಿಮ್ಮ ನಾ ಹೇಳೋದಿಲ್ಲ. ಅವಳ ತಂಟೆಗೆ ನೀ ಯಾಕೆ ಹೋದೆ? ನಾನು ಗಂಟಲ್ಲ. ಆ ಹೆಣ್ಣಿನ ಮೇಲೆ ಒಂದು ಗುಳ್ ಅಂದ್ರೆ ಒಂದು ಗುಳಿ ಗುಡ್ಲ ಹಾಕ್ತಾ ಅಟ್ಟಿಸ್ಕೊಂಬಂತು. ಯಾಕೋ ಏನಾಯ್ತು? ಹೀಗೆ ನಾವು ಸತ್ಯ ಅಂತ ಅರಿಸ್ಕೊಂಡ್ಲು. ಆಮೇಲೆ ನಾನು ಆ ಗೂಳಿ ಮೇಲೆ ಹೀರೋತರು ನುಗ್ಗಿದೆ, ಕೊಂಬನ್ನ ಹಿಡಿದೆ, ಹೋರಾಡ್ದೆ ಹೋರಾಡ್ದೆ, ಆ ಗೂಳಿನ ಸುಮಾರ್ದೆ. ಅಪ್ಪಾಜಿ, ಆ ಹೆಣ್ಣಿನ ಪ್ರಾಣನ ನಾನಿವತ್ತು ಉಳಿಸ್ತೆ. ಬೇಷ್ ಮಗನೇ ಬೇಷ್. ನರ್ಸಿಂಗು, ಈಗ ಹುಡುಗಿಯಲ್ಲಿ ಹುಡುಗಿ ಗೂಳಿ, ಆ ಗೂಳಿ ಹುಡುಗಿದೆ ಮನೆಗೆ ಅಟ್ಕೊಂಡದ್ದು. ನಿಂತ್ಕೊಳ್ಳೋ. ಲೇ ರಾಜ, ದೃಷ್ಟಿ ತೆಗಿಯೋ. ಅಪ್ಪಾಜಿ, ದೃಷ್ಟಿನ ನಾನಲ್ಲಿ ದೃಷ್ಟಿ ತೆಗೆಸ್ಕೊತೀನಿ.
ಅಲ್ಲಿ ಹೊಡಿಯೋ. ಹುಲಿ ಹೊಟ್ಟೆಲ್ ಇಲಿ ಹುಟ್ಟುತ್ತಾ ಹೆಣ್ಣು ಮಗಳು ಪ್ರಾಣ ಉಳಿಸಿದ ಧೀರ ಕಣೋ ನಿನ್ನ ಮಗ ಶಿವ. ಪುಣ್ಯಾತ್ಮರ ಮಗ ಪುಣ್ಯ ಕೆಲಸನೇ ಮಾಡ್ತಾನೆ. ಇಂಥ ಮಗನ ಹೆತ್ತ ನೀನು ಬಹಳ ಅದೃಷ್ಟವಂತ ಪಾಪಣ್ಣ. ಅಪ್ಪ 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 ಯಾಕೋ ಮಾಡ್ತಾ ಇದೀಯಾ? ಯಾರಪ್ಪ ಅವನು? ಯಾರು ಅವನು ಯಾರು ಅವನು ಯಾರು? ಅಲ್ಲಿ ಕೆಲಸ ಮಾಡ್ತಾನಲ್ಲ ಅವನು. ಅವನ ನಮ್ಮ ಮನೇಲಿ ದನ ಕಾಯೋಕ್ ಬಂದಿದ್ದಾನೆ. ಅಪ್ಪ ಅವನು ಏಯ್, ನೀನು ಹೇಳ್ತಾ ಇರೋ ಮಾತು ನನಗೆ ಅರ್ಥವಾಗ್ತಾ ಇಲ್ವಲ್ಲೋ? ಅಪ್ಪ ಅಮ್ಮ ದಡಿಯ ನನ್ನ ರಸ್ತೆಯಲ್ಲಿ ತಲೆ ಬಿಡ್ದು ಊಟ ಅಲ್ವೋ? ಅದೇನೋ ಗೂಳಿ ಹುಡುಗಿ ಹೋರಾಟ ಅಂದೆ. ಅಪ್ಪಜೆ, ಎಲ್ರಾದ್ರಿಗೂ ನಿಮ್ ಮಾನ ಉಳಿಸ್ಬೇಕು ಅಂತ ಹಂಗಂದೆ ಅಪ್ಪಜೆ. ಅವನು ನನ್ನ ಸಾಯ ಹಂಗ್ ಹೊಡೆದ್ಬಿಟ್ಟ. ಹೌದಾ? ಪಾಪಾ ಯಾಕೋ ಆ ದಡಿಯ ಮಾಡಿದ್ದು? ಬಾ ಬಾ ಬಾರಲ್ಲಿ. ಚಂಡಾಲ್ ನನ್ನ ಮಗನೇ, ನನ್ನ ಕಂದನ ಮೇಲೆ ಕೈ ಮಾಡೋ ಧೈರ್ಯ ಹೊಡಿತೀಯನೋ? ಹೊಡಿತೀಯಾ? ಹಾಕು ಹಾಕು ಹಾಕು. ಅಯ್ಯೋ ಅಯ್ಯೋ ನೀನು ಮಾಡಿ ಬಂದ್ಬಿಡು. ನಿನ್ಗೆ ಹೊಡಿತಾನ ಅವನು. ಪಾಪಣ್ಣ, ಇವತ್ತಾದ್ರೂ ಸಿಕ್ಕದ್ಯಲ್ಲ ನೀನು. ನಿನ್ ವ್ಯವಹಾರ ಸರಿಗಿಲ್ಲ. ಸ್ವಾಮಿ ಗಣೇಶರ ಇದೆ, ಇವಾಗೇನು ಮುಳುಗ್ ಹೋಗಿದ್ದು ಅಂತ. 2 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ 2 ಲಕ್ಷ ರೂಪಾಯಿ ತಗೊಂಡು ಹೋದವ್ ನೀನು 2 ವರ್ಷಗಳಾದ್ರೂ ತೀರಿಸ್ಲಿಲ್ಲ. ತಗೊಂಡೋಗಿದ್ದು ಋಣಕ್ಕಾದ್ರೂ 1 ದಿವಸನೂ ನನ್ನ ಮನೆ ಕಡೆ ತಿರುಗಿ ನೋಡಿಲ್ಲ. ಕೊಟ್ಟ ತಪ್ಪಿಗೆ ನಾನು ನಿನ್ನ ಮನೆಗೆ ಎಷ್ಟು ಸಲ ಅಲಿಬೇಕು? ನೀನು ಮರ್ಯಾದಷ್ಟಲ್ಲ. ಸ್ವಾಮಿ ಗಣೇಶರ ಇದೆ, ಕೂಗಾಡೋದ್ರಿಂದ ಆ ವ್ಯವಹಾರ ಬಗ್ಗೆ ಹರಿತಾ? ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ, ನನ್ನ ಮಾತು ಕೇಳಿ. ನಾ ಕೂತ್ಕೊಳಕ್ ಬರ್ಲಿಲ್ಲ. ನನ್ನ ಹಣ ವಾಪಸ್ ಕೊಡ್ತೀವಿ, ಇಲ್ಲ ಕೋರ್ಟ್ ಕತ್ತಿಸ್ಲೋ? ಅಲ್ಲ ಸ್ವಾಮಿ, ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ ಅಂತಂದ್ರೆ ಕೋರ್ಟು ಕಚೇರಿ ಅಂತಿರಲ್ಲ, ಸ್ವಲ್ಪ ದಿವಸ ತಡ್ಕೊಳ್ಳಿ. ಇಷ್ಟು ದಿವಸ ತಡೆದಿದ್ದಾಯ್ತಲ್ಲ, ನನ್ನ ಹಣ ನನಗೆ ವಾಪಸ್ ಕೊಟ್ಬಿಡು. ಇಲ್ದೆ ಹೋದ ನಿನ್ನ ಆಸ್ತಿನೆಲ್ಲ ಜಪ್ತಿ ಮಾಡಿಸ್ಬಿಡ್ತೀನಿ. ಆಯ್ತು ಸ್ವಾಮಿ, ಒಟ್ನಲ್ಲಿ ನಿಮಗೆ ಹಣ ಮುಖ್ಯ, ನಾನು ಮುಖ್ಯ ಅಲ್ಲ. ಇನ್ನೊಂದು ವಾರದೊಳಗಾಗಿ ನಿಮ್ಮ ಹಣನ ನಿಮ್ ಬಾಗಿಲಿಗೆ ಮುಟ್ಟಿಸ್ತೀನಿ, ಆಯ್ತಲ್ಲ? ಸರಿ, ಇದೇ ಕೊನೆ. ಇನ್ನೊಂದು ವಾರದಲ್ಲಿ ನನ್ನ ಹಣ ನನ್ನ ಕೈಗೆ ತಲುಪಲಿಲ್ಲ, ನಿನ್ ಕೈ ಕೋಳ ಹಾಕಿ ಊರ್ ಮೆರವಣಿಗೆ ಮಾಡಿಸ್ತೇನೆ. ಯಾರಿಂದ? ಯಾವಾಗ? ಆ ಗಣೇಶರಾಯನ ಹತ್ರ 2 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದೆ. ಕೊಡೋ ಸ್ವಲ್ಪ ತಡವಾಗಿದ್ದಕ್ಕೆ ಮನೆ ಹತ್ರ ಬಂದು ಮರ್ಯಾದೆ ಕಳೆದು ಬಿಟ್ಟ. ಅಷ್ಟೇ ಅಲ್ಲ ಶಿವ, ಆ ಮೂಗ ನನ್ನ ಮಗನ್ನ ದಾರಿನಲ್ಲಿ ಚಚ್ಚಿ ಮರ್ಯಾದೆ ತೆಗೆದುಬಿಟ್ಟ. ಮನೆ ಆಳಾಗ ಯಾಕೋ ಅಪ್ಪ ಮಕ್ಕಳ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಕಾಣ್ತದೆ. ನನ್ನ ಗ್ರಹಚಾರ ಯಾಕೆ ನೆಟ್ಟಿಗಿಲ್ಲವೋ? ಅವರ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಹೇಳು. ಮುಗಯ್ಯ, ತಗೋ ಇದನ್ನ. ತಗೊಳ್ಳೋ, ನಿನ್ಗೆಲ್ಲ ತಗೊಳ್ಳೋ. ಪಕ್ಕದಲ್ಲಿ ಗಣೇಶರ ಗೊತ್ತಾ? ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಅವ್ರಿಗೆ ಇದನ್ನು ಕೊಟ್ಟು ಅವರೊಂದು ಪತ್ರ ಕೊಡ್ತಾರೆ, ತೆಗೆದುಕೊಂಬ. ಗಾಡಿ ಇದೆ, ಅದರಲ್ಲೇ ನೀನು ಹೋಗು. ಯಾರು ನೀವು? ನಾನು ಮಗಳೇ
ನೀನೇನ್ ಹೇಳ್ಬೇಕು ಅಂತ ಇದ್ದೀನಿ ನನಗೆ ಚೆನ್ನಾಗಿ ಗೊತ್ತು ಕಣ. ಆ ಪಾಪನ ನಿನ್ ಕೈಲಿ ಹಣ ಕಳಿಸಿದಾಗ ನಾಟಕ ಆಡಿ ನೀ ಇಲ್ಲಿ ಬರೋದ್ರೊಳಗೆ ನನ್ ಕೊಲೆ ಮಾಡಿಸಿ ಆ ಅಪರಾಧನ ನೀನ್ ತಲೆ ಮೇಲೆ ಹೊಡಿಸ್ಬೇಕು ಅಂತ ಮಾಡ್ರೋ ಸಂಚು ಕಣೋ. ಮನುಷ್ಯ ರೋಷದಿಂದ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ. ಇಲ್ಲೋಡು ಇಲ್ಲೋಡು, ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಕಣೋ. ನೀ ಮನುಷ್ಯ ಅಲ್ಲಪ್ಪ, ನೀ ದೇವರು. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡ್ದೆ. ಓ ಪತ್ರನ ಕೊಡ್ತೀನಿ. ನಿಮ್ಮನ್ನು ನಂಬಿದ್ದಕ್ಕಿದೆ ನಾ ಮಾಡಿದ್ದು. ಈಗಲೂ ಹೇಳಿದ್ದಾನೆ, ನಾಳೆ ರಾತ್ರಿಗ ಗಣೇಶರಾಯರ್ನ ಮುಚ್ಚು ಬಾಯ್. ಅಲ್ವೋ, ನನ್ನ 2 ಲಕ್ಷ ರೂಪಾಯಿ ಹೋಯ್ತಲ್ಲೋ, ಹಣ ಹೋಗ್ಲಿ. ನಾನು ಮಾಡಿದ ಪ್ಲಾನ್ ಎಲ್ಲ ನಾಳೆ ಕೆಲಸ ಮಾಡಿಬಿಟ್ರಲ್ಲೋ. ನಿಮ್ ಮುಖನೇ ತೋರಿಸ್ಬೇಡಿ. ಸರಿ, ರಂಗಪ್ಪ ನಿಮ್ ಮಗನ ವಿಷಯ ಎಷ್ಟೋ ಸಲ ಹೇಳಿದ್ದಾನೆ. ಮೊನ್ನೆ ಇವನ್ ಸಾಹಸ ಕಣ್ಣಾರ್ ಕಂಡುಬಿಟ್ಟೆ. ನಿಜವಾಗ್ಲೂ ನೀವು ಬಹಳ ಪುಣ್ಯವಂತರಮ್ಮ. ಏನ್ ಪುಣ್ಯನೋ ಏನ್ ಕಥೆ. ದುಡಿತೀನಿ ಅನ್ನೋ ಮಗನಿಗೆ ಒಂದು ಸರಿಯಾದ ಆಶ್ರಯ ಇಲ್ಲ. ಬೆಳೆದು ನಿಂತಿರೋ ಮಗಳಿಗೆ ಮದುವೆ ಮಾಡೋ ಶಕ್ತಿನೂ ಇಲ್ಲ. ಆ ವಿಷಯ ಮಾತಾಡಕ್ಕೆ ತಾಯಿ ನಮ್ ರಂಗಪ್ಪನೂ ಕರ್ಕೊಂಡು ಇಲ್ಲಿ ತನಕ ಬಂದಿರೋದು. ನಮ್ ರಾಮಣ್ಣ ಮಾಡಿದ ಪುಣ್ಯ ಈಗ ಫಲ ಕೊಡ್ತಿದೆ ಸೀತಮ್ಮನವ್ರೆ. ನಮ್ ನಾಗರಾಜನ ಗಣೇಶರಾಯರೇ ಕೆಲ್ಸಕ್ಕೆ ಇಟ್ಕೋತಾರಂತೆ. ಇಷ್ಟೇ ಅಲ್ಲ, ಇವರೇ ಗಂಡ್ ನೋಡಿ ನಮ್ ರತ್ನಂಗೆ ಮದುವೆನೂ ಮಾಡ್ತಾರಂತೆ. ಎಷ್ಟೊಂದು ಭಾರ ನಮ್ಮ ಮೇಲೆ ಹೊರಿಸಿದ್ರೆ. ನಾನ್ ಭಾರ ಹೊರಿಸ್ತಾ ಇಲ್ಲ ತಾಯಿ, ನಿಮ್ ಮಗ ನನ್ನ ತಲೆ ಮೇಲೆ ಹೊರಿಸಿರೋ ಭಾರನ್ನ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಗೊತ್ತಾಗ್ಲಿಲ್ಲ.
ಮದ್ವೆ ನಿನ್ಗ ಯಾರಿಗೆ? ಓಹೋ, ನಿನ್ ತಂಗಿಗ? ಏನಾಗು, ನಿನ್ ತಂಗಿಗ್ ಮದ್ವೆ ಅಂದ್ರೆ ಇಷ್ಟು ಸಂತೋಷ ಪಡ್ತೀಯಲ್ಲ, ನಿನಗ್ ಮದ್ವೆ ಅಂದ್ರೆ ಎಷ್ಟು ಸಂತೋಷ ಪಡ್ತೀನಿ? ನಾಗು, ಬಾಯಿಲಿ ಬಾಯಿಲಿ. ಅದ್ ಸರಿ, ನಾನ್ ಕೇಳ್ತೀನಿ, ಸತ್ತೋಗ್ಲೇ ಇರ್ತೀಯ? ನಿಮ್ಗೆ ಯಾರ್ ಕಂಡ್ರೆ ಇಷ್ಟ? ಹೇಳ್ ನಾಗು. ಅಯ್ಯ ಅಯ್ಯ, ನನ್ನ ಮಗು ಬಿದ್ದೋಗಿದೆ, ಕಾಪಾಡಪ್ಪ. ಮಾತಾಡು ವೇಣು, ವೇಣು ಮಾತಾಡು. ನಾಗಣ್ಣ, ನನ್ ಮಗುನ ಉಳಿಸ್ಕೊಟ್ಬಿಟ್ಟೆಪ್ಪ. ನಿನ್ ಉಪಕಾರನ ಈ ಜನ್ಮದಲ್ಲಿ ಮರೆಯೋಲ್ಲ.